ನಾವು ಹೆಂಗಸರು ಜೀವನದಲ್ಲಿ ಈ ತಪ್ಪುಗಳನ್ನ ತಿದ್ಕೊಂಡಿಲ್ಲ ಅಂದರೆ ನಾವು ಲೀಡ್ ಮಾಡ್ತಾ ಇರೋಂಥ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಲೀಡ್ ಮಾಡ್ತಿರೋ ಲೈಫೇ ರಾಂಗು. ಸೊ ರಾಂಗಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಸೊ ಯಾವುದನ್ನು ನಾವು ತಿದ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸ್ನೂ ಚೆಕ್ ಮಾಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸುಮಾರು ವಿಷಯಗಳು ನಮಗೆ ಗೊತ್ತಿದ್ದು ಕೆಲವು ತಪ್ಪುಗಳನ್ನ ಮಾಡ್ತಾಯಿರ್ತೀವಿ, ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನ ಮಾಡ್ತಾಯಿರ್ತೀವಿ. ಸೊ ಅದರಲ್ಲಿ ಫಸ್ಟ್ ಈಗಿನ ಚಳಿಗಾಲದಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡೋದು, ಹೇಗೆ ನೀವು ಬೇಗ ಎದ್ದೇಳಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ. ಒಂದು ಸಿಂಪಲ್ ಟೆಕ್ನಿಕ್, ಅದನ್ನು ಮೋಟಿವೇಶನಿಂದ ತಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಡಿಸಿಪ್ಲೀನಿಂದನೇ ತಂದ್ಕೋಬೇಕು, ಆಯಿತಾ. ಸೊ ಬೆಳಗ್ಗೆ ಯಾವುದೇ ಕಾರಣಕ್ಕಾದರೂ, ಸೊ ಬೇರೆ ಸಮ್ಮರ್ ಟೈಮಲ್ಲೆಲ್ಲ 4 o'clockಗೆ ಆರಾಮಾಗಿ ಎದ್ದೇಳ್ಬೋದು. ಬಟ್ ನಿಜ ಹೇಳಬೇಕು ಅಂದರೆ ಈ ಚಳಿಗಾಲದಲ್ಲಿ ನನಗೂ 4 o'clockಗೆ ಎದ್ದೇಳೋಕ್ಕಾಗ್ತಿಲ್ಲ. ಸಿಕ್ಕಾಬಟ್ಟೆ ಸ್ಟ್ರೇನ್ ಅನಿಸುತ್ತೆ. ಅದು ಬೆಳಗ್ಗೆನೇ ಸಿಕ್ಕಾಬಟ್ಟೆ ನಿದ್ದೆ ಅಂತ ಬರುತ್ತೆ. ಬಟ್ ಅಟ್ ದ ಮೋಸ್ಟ್ 4:30 4:45ಗಂತೂ ಡೆಫಿನೆಟಾಗಿ ಎದ್ದಿರ್ತೀನಿ ನಾನು. ಸೊ ಆದಷ್ಟು ಟ್ರೈ ಮಾಡ್ತಾಯಿರ್ತೀನಿ. ಬಟ್ ಆರಾಮಾಗಿ ಕೆಲಸಗಳೆಲ್ಲ ಮುಗ್ದೋಗುತ್ತೆ. ಸೊ ಬೇಗ ಎದ್ದೇಳೋಕ್ಕಾಗ್ತಾ ಇಲ್ಲ, ಅದೊಂದು ಅಭ್ಯಾಸ ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಲೈಫಲ್ಲಿ ತುಂಬಾ ಲಾಸ್ ಅಂತ ಆಗುತ್ತೆ. ನಾವೇನೋ ಒಂದು ಲೈಫಲ್ಲಿ ಸಕ್ಸಸ್ ಕಾಣಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಲೈಫ್ ಒಂದು ಡಿಸಿಪ್ಲೀನಾಗಿ ನಡಿಬೇಕು ಅಂದರೆ ಫಸ್ಟ್ ಸ್ಟಾರ್ಟ್ ಆಗೋದೇ ನಿಮ್ಮ ಡೇನ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ. ಲೇಟಾಗಿ ಎದ್ದು ಟೆನ್ಷನಿಂದ ಏನೋ ಕೈಗೆ ಸಿಕ್ಕಿದ್ದು ಮಾಡಿ, ಗಡಿಬಿಡಿಯಿಂದ ಚೆಲ್ಲಿ ಮಾಡಿ ಏನೋ ಒಂದು ಆಗೋಗುತ್ತೆ. ನನಗೆ ಅನುಭವ ಅದೂ ಆಗಿದೆ. ಯಾವಾಗ ನಾನು ಕೂಲಾಗಿ ಎದ್ದೇಳ್ತೀನಿ, ನಿಧಾನಾಗಿ ಎದ್ದೇಳ್ತೀನಿ, ನನಗೋಸ್ಕರ ಅಂತ ನನಗೆ ಟೈಮ್ ಸಿಗ್ತಾ ಇರುತ್ತೆ, ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ, ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡ್ಕೋತಾ ಇರ್ತೀನಿ, ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಕೆಲಸಕ್ಕೆ ಹೋಗ್ತಾ ಇರ್ತೀನಿ. ಸೊ ಆ ರೀತಿಯೂ ಆಗ್ತಾ ಇರುತ್ತೆ. ಸೊ 2 ರೀತಿಲೂ ನೀವು ಡಿಸೈಡ್ ಮಾಡ್ಕೋಬೇಕು ಯಾವ ರೀತಿ ಲೈಫ್ ನನಗೆ ಬೇಕು ಅಂತ. ಒಕೇಶ್ನಲಿ ನಾವೇನಾದ್ರು ಲೇಟಾಗಿ ಎದ್ದೇಳ್ತೀವಿ ಅಥವಾ ವಾರಕ್ಕೊಂದು ಸತಿ ಸಂಡೇಸು ಅಥವಾ ಏನೂ ಜಾಸ್ತಿ ಜವಾಬ್ದಾರಿ ಇಲ್ಲ, ಕಮಿಟ್ಮೆಂಟ್ಸ್ ಇಲ್ಲ, ಆ ರೀತಿ ಇದ್ದಾಗ ನಾವು ಲೇಟಾಗಿದ್ದರೆ ಓಕೆ. ಯಾಕೆಂದರೆ ನಮಗೂ ನಮ್ಮ ಬಾಡಿಗೂ ರೆಸ್ಟ್ ಬೇಕು ಅನಿಸುತ್ತೆ. ಯಾವಾಗನ ಚೀಟ್ ಮೀಲ್ ತೊಗೊಂಡಾಗ ಚೀಟ್ ಲೈಫ್ ಸ್ಟೈಲು, ಡಿಸಿಪ್ಲಿನ್ಗಿಂತ ಹೊರಗಡೆ ಬಂದು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಬೋದು. ಬಟ್ ರೆಗ್ಯುಲರಾಗಿ ನಾವು ಲೇಟಾಗಿ ಎದ್ದೇಳ್ತೀವಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ನಮಗೆ ಕ್ವಶನ್ ಮಾಡ್ತಾ ಇರುತ್ತೆ, ನಾನು ಎಂಥ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ತಾಯಿದ್ದೀನಿ. ಇಂಥ ಜಂಜಾಟದಲ್ಲಿ ಒಂಥರ ಲೇಸಿಯಾಗಿ ಸೋಂಬೇರಿತನದಿಂದ ಲೇಟಾಗಿ ಎದ್ದು ಏನೂ ಪ್ರೊಡಕ್ಟಿವಿಟಿ ಇಲ್ಲದೆ ನೀವು ಯಾವಾಗಾರ ನೋಡಿ ಲೇಟಾಗಿ ಎದ್ದಿದ್ದೀರಾ ಅಂದರೆ ಇಡೀ ದಿನನ ಕೆಲಸ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಸೊ ಫಸ್ಟು ತುಂಬ ತಪ್ಪು ಮಾಡ್ತಿರೋ ಅಂಥದ್ದು ಏನು ಅಂದರೆ